ಸಿಕ್ಕಾಪಟ್ಟೆ ತುಂಬ ದಿವಸ ಗ್ಯಾಪ್ ಬಿಟ್ಬಿಟ್ಟಿದ್ದೀವಿ ಯೂಟ್ಯೂಬ್ಗೆ. ಇಲ್ಲಿ ಹುಡುಗಿ ಇಲ್ಲಿ ನಮ್ಮ ಮನೆಗೆ ನಿಮಗೆ ಯಾರಿಗೂ ಗೊತ್ತಿಲ್ವಲ್ಲ, ಹೊಸ ಅತಿಥಿ ಬಂದಿದ್ದಾನೆ. ಇದುವರೆಗೂ ನಿಮ್ಗೆ ಯಾರು ನೋಡೇ ಇರಲಿಲ್ಲ. ಇವು ನೋಡಿ, ಇಲ್ಲಿ ನೋಡಿ, ಅಲ್ಲಿ ನೋಡಲ್ಲ ರಾಗು ಈ ಥರ ಇದ್ದಾಳಂತೆ, ನೋಡ್ಕೊಳ್ಳಿ. ಅಕ್ಕ ಇಲ್ಲಿ ನೋಡಿಲೆ, ನಾನು ತೋರಿಸ್ಬೇಡಿ, ನಾನು ಉಚ್ಚಿ ಥರ ಇದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಇನ್ನು ದೇವ್ರ ಪಾತ್ರೆ ಅಂತೂ ಸೂಪರಾಗಿ ಚೆನ್ನಾಗಿ ಎಷ್ಟು ನೀಟಾಗಿ ತೊಳೆದಿದ್ದಾಳೆ ನೋಡಿ. ಯುಗಾದಿ ಅಂದ್ರೇನೆ ಎಣ್ಣೆ ಸ್ನಾನ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಅವರ್ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯುಗಾದಿ ಹಬ್ಬ ಪ್ರಿಪ್ರೇಷನ್ ನಡೀತಾ ಇದೆ. ಮಾತ್ರ ಸಿಕ್ಕಾಪಟ್ಟೆ ತುಂಬ ದಿವಸ ಗ್ಯಾಪ್ ಬಿಟ್ಬಿಟ್ಟಿದ್ದೀವಿ ಯೂಟ್ಯೂಬ್ಗೆ. ಇಲ್ಲಿ ಹುಡುಗಿ ಇಲ್ಲಿ ನಮ್ಮ ಮನೆಗೆ ನಿಮಗೆ ಯಾರಿಗೂ ಗೊತ್ತಿಲ್ವಲ್ಲ, ಹೊಸ ಅತಿಥಿ ಬಂದಿದ್ದಾನೆ. ಇದುವರೆಗೂ ನಿಮ್ಗೆ ಯಾರು ನೋಡೇ ಇರಲಿಲ್ಲ. ಇವು ನೋಡಿ, ಇಲ್ಲಿ ನೋಡಿ, ಅಲ್ಲಿ ನೋಡಲ್ಲ ರಾಗು. ಅಬ್ಬಾ, ಯಾಕೋ ಹಿಂಸೆ ಕೊಡ್ತಾ ಇದ್ದಾನೆ. ಯಾಕೋ ರಘು, ಯಾಕೆ ಓ ಊಟ ಹಾಕಿಲ್ಲ, ಮೊಸರನ್ನ ತಿಂದಲ್ಲೋ, ಹಿಂಸೆ ಮಾಡ್ತಾ ಇದ್ದೇನೆ. ಹೋಗ, ಏಯ್ ಅವನಿಗೇನೋ ಖುಷಿ ಆಗ್ಬಿಟ್ಟಿದೆ. ಏಯ್ ಅಲ್ಲೋ, ಎಲ್ಲ ಕೋಲು ತಗೋ. ಕೋಲು ಅಂದಿದ ತಕ್ಷಣ ಸೈಲೆಂಟ್ ಆಗ್ತಾನೆ. ಇನ್ನು ಹೋಳಿಗೆಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ, ನೋಡ್ಬೋದು. ಬೇಳೆ ಬೇಯಕ್ಕೆ ಹಾಕಿದ್ದೀನಿ. ಇನ್ನು ಶಿರೀಷ ದೇವ್ರ ಮನೆಯೆಲ್ಲ ರೆಡಿ ಮಾಡ್ತಾ ಇದ್ದಾಳೆ. ದೇವ್ರ ಮನೆಗೆಲ್ಲ ನಾಳೆ ಪೂಜೆಗೆಲ್ಲ ಫುಲ್ಲು ಅವಳೆ ತೊಳೆದು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ, ನೋಡ್ಬೋದು. ಉಚ್ಚಿ ಥರ ಇದ್ದಾಳಂತೆ, ನೋಡ್ಕೊಳ್ಳಿ. ಅಕ್ಕ ಇಲ್ಲಿ ನೋಡಿಲೆ, ನಾನು ತೋರಿಸ್ಬೇಡಿ, ನಾನು ಉಚ್ಚಿ ಥರ ಇದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಇನ್ನು ದೇವ್ರ ಪಾತ್ರೆ ಅಂತೂ ಸೂಪರಾಗಿ ಚೆನ್ನಾಗಿ ಎಷ್ಟು ನೀಟಾಗಿ ತೊಳೆದಿದ್ದಾಳೆ ನೋಡಿ. ಹೊಸ ಅತಿಥಿ ನಮ್ಮ ಮನೆಗೆ. ಇದುವರೆಗೂ ಬ್ಲಾಗ್ ಮಾಡಿ ಎಷ್ಟು ಸುಮಾರು ಒಂದು 6 ತಿಂಗಳ, 1 ವರ್ಷ ಆಯ್ತಮ್ಮ ಬ್ಲಾಗ್ ನಿಲ್ಲಿಸಿ. ಎಷ್ಟು ದಿವಸ ಆಗಿರ್ಬೇಕು ಬೆರಳು ತೆಗಿ. ಆಲ್ಮೋಸ್ಟ್ 1 ಇಯರ್ ಆಲ್ಮೋಸ್ಟ್ ಬರ್ತಾ ಇದೆ. ನಿಮ್ಮ ಹತ್ರ ಮಾತಾಡ್ತಾ ಇದ್ದಂಗೆ ಕರೆಂಟ್ ಹೋಯಿತು. ಸುಮಾರು ದಿನಗಳ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಕೀಪ್ ಸಪೋರ್ಟ್ ಮಾಡಿ. ಇನ್ನು ನಾಳಿಂದು ಯುಗಾದಿ ಹಬ್ಬ ಯಾವ ರೀತಿ ನಮ್ಮ ಮನೆಯಲ್ಲಿ ಆಚರಿಸ್ತೀವಿ. ಲಾಸ್ಟ್ ಇಯರ್ ಅಂತೂ ಹಬ್ಬ ಇರಲಿಲ್ಲ. ಸುಮಾರು ಜನಕ್ಕೆ ಗೊತ್ತಿರುತ್ತೆ ನಮ್ಮ ಮನೆಯಲ್ಲಿ ಲಾಸ್ಟ್ ಇಯರ್ ಯಾಕೆ ಹಬ್ಬ ಇಲ್ಲ ಅಂತ. ಹಾಗಾಗಿ ಈ ವರ್ಷ ಮತ್ತೆ ಮೊದಲನೇ ವರ್ಷ ಆಚರಿಸ್ತಾ ಇದ್ದೀವಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಮಗೆ ಹೊಸ ವರ್ಷ, ನಮ್ಮ ಕನ್ನಡಿಗರಿಗೆಲ್ಲರಿಗೂ ಹೊಸ ವರ್ಷ. ಎಲ್ಲರಿಗೂ ಶುಭವಾಗಲಿ. ಈ ಬ್ಲಾಗು ನಾಳೆ ಕಂಟಿನ್ಯೂ ಮಾಡ್ತೀನಿ. ಯುಗಾದಿ ಸ್ಪೆಷಲ್ ಅಂದ್ರೇ ಎಣ್ಣೆ ಸ್ನಾನ. ಹೊಸ ಚಿಗುರು, ಹೊಸ ಬಟ್ಟೆಗಳು, ಎಣ್ಣೆ ಸ್ನಾನ. ಇದಣ ಕುತ್ಕೊಳ, ನಿಂತ್ಕೊ. ಎಣ್ಣೆ ಸ್ನಾನ ಏನಕ್ಕೆ ಮಾಡಿಸೋದು? ಎಣ್ಣೆ ಸ್ನಾನ ಮಾಡಿಸೋದ್ರಿಂದ ಒಳ್ಳೆಯದು ಅಂತ ಮಾಡ್ತಾರೆ. ಅದು ಪದ್ಧತಿ ನನಗೆ ಗೊತ್ತಿಲ್ಲ. ಅವ್ರು ಏನಕ್ರಿ ಎಣ್ಣೆ ಸ್ನಾನ ಮಾಡಿಸೋದು? ಯುಗಾದಿ ಸ್ಪೆಷಲ್ ಅನ್ನೋದೇ ಎಣ್ಣೆ. ಏಯ್ ಆಹಾ ಎಷ್ಟು ಸೀಟೆ ಸುಬ್ಬಾಗ್ಬಿಟ್ಟವನೆ ಜಾಸ್ತಿ ಇವಾಗ. ರಘು ಬಾರ, ನೀರು ಕುತ್ಕೊ ಬಾರ, ನಿಂಗೂ ಹಾಕೋಣ. ನೋಡಲ್ಲಿ ಅಣ್ಣಗೆ ಮುನ್ಸ್ಕೊಂಡೋಗಿ ಅಲ್ಲಿ ಕೂತವನೆ ಇವನು ಯಶು. ರಾಗು, ಯಾಕೆ ರಾಗು ಕೋಪ ನಿಂಗೆ? ಹಂಗೆ ಆಗ್ತಾ ಇದೆಯಲ್ಲ ಅದಕ್ಕೆ. ರಾಗು ಮಕ್ಕ ತೋರಿಸಿ, ತುಟಿಗೆಲ್ಲ ಉಸ್ಬಿಟ್ಟೆ.
ಇವ್ರು ನೋಡಿ ಇಬ್ರು ಆಟ ಆಡ್ತವ್ರೆ. ರಘು ಚೆರಿ ಎಲ್ಲ ಕಣ್ಣೇನು ಬಿಡಕ್ಕಾಗ್ತಾ ಇಲ್ಲ. ಕೈಗೆಲ್ಲ ಉಳ್ಬೇಡ ನೋಡು ಅಷ್ಟೈತೆ. ನಾನೇ ಸಿನಿಮಾ ಕುತ್ಕೋಯಿದ್ದೀನಿ. ಸಿನಿಮಾ ಕುತ್ಕೋ. ಹರಳೆಣ್ಣೆ ಸ್ನಾನ ಮಾಡೋದ್ರಿಂದ ಮೈಗೆ ಒಳ್ಳೇದು. ಮತ್ತೆ ಚಿಕ್ಕವರಿದ್ದಾಗೂ ಡೈಲಿ ಹರಳೆಣ್ಣೆ ಉಜ್ಜಿ ಮಸಾಜ್ ಮಾಡಿ ಆಮೇಲೆ 3 ತಿಂಗಳ ಮಗುವರೆಗೂ ಮಾಡ್ತಾರೆ. 3-4-5 ತಿಂಗಳ ಮಗುವರೆಗೂ ಮಾಡ್ತಾರೆ ಎಣ್ಣೆ ಸ್ನಾನ. ಇದರ ಮೇಲೆ ಮೂಗೊಡ್ಸಕ್ಕ ನೋವು ಅಂಶ ಇದ್ರೇನು ಎಣ್ಣೆ ಹಾಕಿಡೋದ್ರಿಂದ. ಬಟ್ಟೆ ಕೊಡಿ ಬೇಗ, ಮೂಗುಗೆಲ್ಲ ಹೋಯ್ತೈತೆ ಬಟ್ಟೆಯಲ್ಲಿ. ಎಣ್ಣೆ ಏನೋ ಹಾಕ್ಕೊಳ್ತಾ ಇದ್ದೀರಾ, ಕರೆಂಟ್ ಬರಲಿಲ್ಲ ಅಂದರೆ ಆಹಾ ಹಬ್ಬದ ದಿವಸ ಕರೆಂಟ್ ತೆಗೆದು ಕುತ್ಕೊಂಡವ್ರೆ. ಬರುತ್ತೆ ಯಾಕೆ ಬರಲ್ಲ, ಅವ್ರಿಗೆ ಗೊತ್ತಿರಲ್ವಾ ಹಬ್ಬ ಇವತ್ತು ಎಣ್ಣೆ ಹಾಕೊಯ್ತಾರೆ ಅಂತ. ಗೊತ್ತಿರಲ್ವಾ? ನೋಡೋಣ ಏನು ಹೇಳ್ತಾ ಇದೆ. ಬಾನು ನೀನು, ಹೇಯ್ ಬಾ. ನಮ್ಮ ಮನೆ ಇವತ್ತು ವಾತಾವರಣ, ಹಬ್ಬದ ವಾತಾವರಣ ಅಷ್ಟಕ್ಕಷ್ಟರಲ್ಲೇ ಇದೆ. ಇನ್ನು ಶಿರೀಷನೇ ಎಲ್ಲ ರಂಗೋಲಿ ಎಲ್ಲ ಹಾಕಿರೋದು ಇವತ್ತಿನ ದಿನ. ನಮ್ಮ ಮನೆ ಹೊಸ ಅತಿಥಿ ಹಾಯ್ ವೆಲ್ಕಮ್ ಮಾಡ್ತಾ ಇದ್ದಾರೆ ನೋಡಿ. ಅಲ್ಲೋ ಇನ್ನು ನಮ್ಮ ಮನೆ ಪೂಜೆ ಈ ರೀತಿ ಆಯ್ತು ಇವತ್ತು ನೋಡಿ. ನೈವೇದ್ಯಕ್ಕೆ ಇಟ್ಟಿದ್ದಾಳೆ ಶಿರೀಷ ಇಟ್ಟಿರೋದು. ಶಿರೀಷನ ಎಲ್ಲ ಪೂಜೆ ಪ್ರಿಪ್ರೇಷನ್ ಎಲ್ಲ ಇವತ್ತಿಂದೆಲ್ಲ ಅವಳದೇ ಮಾಡಿರೋದು. ಅಪ್ಪು ಓ ಲಾಸ್ಟ್ ಇಯರ್ದು ವಿಡಿಯೋಸ್ ನೋಡ್ತಾ ಇದ್ದಾರೆ ನೋಡಿ. ಲಾಸ್ಟ್ ಇಯರ್ 1 ಇಯರ್ ಆಯಿತು ವಿಡಿಯೋ ಬ್ಲಾಗ್ ಮಾಡಿ ನಿಲ್ಲಿಸಿ, ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ತೇಜು ಇವತ್ತು ಊಟ ಹೇಗಿತ್ತು? ಸೂಪರ್ ಆಗಿದೆ. ಹೋಳಿಗೆ ಎಲ್ಲ ಹೇಗಿದೆ? ಚೆನ್ನಾಗಿದೆ. ಯಶು ಹಾಯ್. ನಮ್ಮಕ್ಕೆ ಬಂದಿದ್ದಾರೆ ರಜನಿ ಅಮ್ಮ. ಎಲ್ಲರೂ ಹೇಗಿದ್ದೀರಾ? ಓ ಸೂಪರ್ ಆಗಿರ್ತಾರೆ. 1 ಇಯರ್ ಆಯ್ತೇನೋ ನಾವು ಬ್ಲಾಗ್ ಸ್ಟಾರ್ಟ್ ಮಾಡಿ ಬಿಟ್ಟು. ತುಂಬಾ ಬೇಜಾರು ಅನಿಸ್ತಾ ಇದೆ. ಇಲ್ಲಿ ಶಿರೀಷ ಬಜ್ಜಿ ಪ್ರಿಪ್ರೇಷನ್ ಮಾಡ್ತಾ ಇದ್ದಾಳೆ. ಇಲ್ಲಿ ಹೋಳಿಗೆ, ರಸಮ್ಮು, ಇನ್ನು ಇದು ಬಜ್ಜಿಗೆ, ಇದು ಚಿತ್ರಾನ್ನ ಗೊಜ್ಜು, ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು ಇವತ್ತಿಂದು ಊಟ. ರಜನಿ ಅಮ್ಮ ತುಂಬಾ ದಿನ ಆದ್ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗೊತ್ತಾ ನಿಂಗೆ. ಬಟ್ ಬೆಳಗ್ಗೆಯಿಂದ ಬ್ಲಾಗ್ ಮಾಡೋಣ ಅಂದ್ಕೊಂಡ್ವಿ, ಕರೆಂಟೇ ಇರಲಿಲ್ಲ. ಕರೆಂಟ್ ಬಂದಿದೆ 1 ಗಂಟೆಗೆ, ಬೆಳಗ್ಗೆ 7 ಗಂಟೆಗೆ ಹೋಗಿದ್ದು ಕರೆಂಟು, ಬಂದಿದ್ದೆ 1 ಗಂಟೆಗೆ. ರಜನಿ ಅಮ್ಮ ಹೇಗಿದೆ ಊಟ? ಚೆನ್ನಾಗಿದೆ. ಅನು ಚಿತ್ರಾನ್ನ ಇವತ್ತು ಏನು ಸ್ಪೆಷಲ್ ಗೊತ್ತಾ? ಯುಗಾದಿ ಸ್ಪೆಷಲ್. ಏನೇನು ಮಾಡಿದ್ದೀನಿ ಅತ್ತೆ? ಹೆಸರು ಬೇಳೆ, ಮಾವಿನಕಾಯಿ ಚಿತ್ರಾನ್ನ, ಹಾಂ ಒಬ್ಬಟ್ಟು, ಹಾಂ ಮತ್ತೆ ಅದ್ರ ಇನ್ನೊಂದು ಹೆಸರೇನಂತೆ ಅನ್ನ ರಸಮು, ಅನ್ನ, ಮತ್ತೆ ಒಬ್ಬಟ್ಟು ರಸಮು, ಮತ್ತೆ ಅದು. ಇನ್ನು ರಜನಿ ಅಮ್ಮ ಅವರೆಲ್ಲ ಊಟ ಮಾಡಿಕೊಂಡು ಹೊರಟರು. ಇನ್ನು ಅವ್ರಿಗೆ ಹಬ್ಬ ಇಲ್ಲದ ಕಾರಣ ಈ ಸಲ ಇಲ್ಲೇ ಬಂದಿದ್ದರು. ಲಾಸ್ಟ್ ಇಯರು ನಾವು ಅಲ್ಲಿ ಹೋಗಿದ್ವಿ, ಈ ಇಯರು ಅವ್ರು ಇಲ್ಲಿಗೆ ಬಂದಿದ್ದಾರೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ರಾಗಿ ಮಲ್ಟೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಗೈಸ್. ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಫುಡ್ಡು ಮಾತ್ರ. ಈ ಬೇಸಿಗೆ ಕಾಲಕ್ಕೆ ತಂಪಾದ ಪಾನೀಯ ಆದರೆ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬ ದಿನ ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಆಶಾ